ನೋಡಿ, ಬೇರೆ ಬೇರೆ ಕಡೆಯಿಂದ ಹುಡುಗರನ್ನ ಕರೆಸ್ಕೊಂಡಿದ್ದ ಈ ಅಕ್ಯೂಸ್ಡ್ ಸೋಮ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ ವಿವರಿಸೋದನ್ನ ಆಡಿಯೋದಲ್ಲಿ ನೀವು ಕೇಳಿಸ್ಕೊಳ್ತೀರಿ. ರಾಜೇಂದ್ರ ಹತ್ಯೆಗೆ ಸುಪಾರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಲಾಸಿಪಾಳ್ಯದ ಇಬ್ಬರು ತಮಿಳುನಾಡಿನ ಹುಡುಗರನ್ನ ಕೂಡ ಸೋಮ ಕರೆಸ್ಕೊಂಡಿರ್ತಾನಂತೆ. ಸೋಮನ ಅಣತಿಯಂತೆ ರಾಜೇಂದ್ರನನ್ನ ಆರೋಪಿಗಳು ಫಾಲೋ ಮಾಡ್ತಾರೆ. ರಾಜೇಂದ್ರ ಮಗಳ ಬರ್ತ್ಡೇ ದಿನ ಕೂಡ ಸಂಚು ಹಾಕಿರುತ್ತಂತೆ ಈ ಗ್ಯಾಂಗ್. ಈ ಬಗ್ಗೆ ರಾಜೇಂದ್ರ ಬೆಂಬಲಿಗರ ಜೊತೆಗೆ ಸೋಮನ ಪರಿಚಯಸ್ಥೆ ಪುಷ್ಪ ಹೇಳ್ಕೊಂಡಿರುವಂತಹ ವಿಚಾರವನ್ನು ನೀವು ಆ ಆಡಿಯೋದಲ್ಲಿ ಕೇಳಿಸ್ಕೊಳ್ತಾ ಇದ್ರಿ. ಆಗಲೇ ನೋಡಿ, ಈ ಹತ್ಯೆಯ ಯತ್ನಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಆಳವಾಗಿ ಲಿಂಕ್ ಬೆಸೆದುಕೊಳ್ತಾ ಹೋಗ್ತಾ ಇದೆ ಅಂತ. ಆಮೇಲೆ ಒಂದು ಆಡಿಯೋದಿಂದ ಇಷ್ಟೆಲ್ಲ ಸಂಚು ಆಚೆ ಬಂದಿರುವಂತಹ ವಿಚಾರ. ಬಟ್ ಇದನ್ನು ತನಿಖೆ ಮಾಡೋದಕ್ಕೂ ಕೂಡ ಪೊಲೀಸರಿಗೆ ದೊಡ್ಡ ಸವಾಲಿದೆ. ಆಡಿಯೋದಲ್ಲಿರುವಂತಹ ಮಹಿಳೆ ಎಷ್ಟರ ಮಟ್ಟಿಗೆ ನಿಜ ಹೇಳ್ತಿದ್ದಾಳೆ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಬಿಕಾಸ್ ಒಳ್ಳೆ ಸಿನಿಮಾ ಕಥೆಯನ್ನು ಹೇಳೋ ರೀತಿಯಲ್ಲಿ ಆಕೆ ಒಂದೊಂದೇ ವಿಚಾರಗಳನ್ನು ಗ್ಯಾಪ್ ಕೊಟ್ಟು ಹೇಳ್ತಾ ಇದ್ದಾಳೆ. ಸೊ ಒಂದು ಕುತೂಹಲ ಅಂತೂ ಇದೆ, ಆಕೆ ಹೇಳೋದ್ರಲ್ಲಿ ಎಷ್ಟು ಸತ್ಯ ಇದೆ ಅಂತ. ಮತ್ತು ಉಳಿದ ಆರೋಪಿಗಳು ಇವ್ರು ಯಾರ್ಯಾರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಸದ್ಯಕ್ಕೆ ಅವರೆಲ್ಲ ಅಕ್ಯೂಸ್ಗಳಾಗಿದ್ದಾರೆ. ಅವರು ನಿಜವಾಗ್ಲೂ ಪ್ರಯತ್ನವನ್ನು ಪಟ್ಟಿದ್ರ, ತಮಿಳುನಾಡಿಂದ ಹುಡುಗರು ಬಂದಿದ್ರ, ಕಲಾಸಿಪಾಳ್ಯದಿಂದ ಹುಡುಗರು ಬಂದಿದ್ರ ಅನ್ನೋದು ಇನ್ವೆಸ್ಟಿಗೇಷನ್ಲೇ ಗೊತ್ತಾಗೋದು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಒಂದು ಆಡಿಯೋವನ್ನು ಇಟ್ಕೊಂಡು ಈಗ ತನಿಖೆಯನ್ನು ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸೊ ತನಿಖೆ ಹೇಗೆಲ್ಲ ಸಾಗುತ್ತೆ, ಇದರಲ್ಲಿ ಏನೇನೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತನಿಖಾ ಪೀರಿಯಡ್ನಲ್ಲಿ? ಮಮತಾ, ಈ ಪ್ರಮುಖವಾಗಿ ಮಹಿಳೆ ಮಾತಾಡಿರುವಂಥ ಆಡಿಯೋ ಏನಿದೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇಲ್ಲಿ ಗೊತ್ತಾಗಬೇಕಾಗಿದೆ. ಅದಕ್ಕಾಗಿ ಪೊಲೀಸರು ಮೊದಲಿಗೆ ತನಿಖೆ ಪ್ರಾರಂಭ ಆದ ತಕ್ಷಣಕ್ಕೆ ಆ ಆಡಿಯೋವನ್ನು FSLಗೆ ಕಳಿಸಿರುವಂಥದ್ದು. ಅದರ ಜೊತೆಗೆ ಆ ಮಹಿಳೆಯ ಕಡೆಯಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿರುವಂಥ. ಅದ್ರ ಜೊತೆಗೆ ಆ ನವಂಬರ್ನಲ್ಲೇನು ಹತ್ಯೆಗೆ ಸುಪಾರಿ ಪ್ಲ್ಯಾನ್ ಮಾಡಿದ್ರು ಅಂತೇನು ಹೇಳಲಾಗ್ತಿದೆ. ಹಾಗಾಗಿ ಅವತ್ತಿನ ಬರ್ತ್ಡೇ ಸಮಾರಂಭದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರು ಅಲ್ಲಿನ CCTVಯನ್ನು ವಶಕ್ಕೆ ಪಡೆದು ಅಲ್ಲಿ ಅವತ್ತು ಪಾಲ್ಗೊಂಡಿದ್ದಂಥ ಸಿಬ್ಬಂದಿ, ಅವ್ರ ಮನೆ ಕೆಲಸದವರು ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿ ಅವರ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಅವತ್ತು ಶಾಮಿಯಾನ ಹಾಕಕ್ಕೆ ಯಾರೆಲ್ಲ ಬಂದಿದ್ರು ಅಥವಾ ಅಡುಗೆ ಕೆಲಸಕ್ಕೆ ಬೇರೆ ಬೇರೆ ಕೆಲಸಕ್ಕೆ ಯಾರೆಲ್ಲ ಬಂದಿದ್ರು, ಅದನ್ನು ಯಾರಿಗೆ ಇನ್ಚಾರ್ಜ್ ಕೊಡಲಾಗಿತ್ತು ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಒಬ್ಬ MLCಯನ್ನು ಅವರನ್ನೇ ಮನೆಯಲ್ಲಿ ಹತ್ಯೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಆದರೂ ಕೂಡ ಈ ಮಹಿಳೆ ಹೇಳಿರುವ ವಿಚಾರವನ್ನು ಅವರು ಈಸಿಯಾಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಯಾವಾಗ ಕೆಲವೊಬ್ಬರು ಹೆಸರುಗಳೆಲ್ಲ ಮಹಿಳೆ ಉಲ್ಲೇಖ ಮಾಡ್ತಾರೆ, ಆಗ ರಾಜೇಂದ್ರ ಅವರು ಅಲರ್ಟ್ ಆಗಿರುವಂಥದ್ದು. ಬಹುತೇಕ ಎಲ್ಲ ವಿಚಾರಗಳು ಕೂಡ ಜನವರಿಯಲ್ಲೇ ರಾಜೇಂದ್ರ ಅವರ ಗಮನಕ್ಕೆ ಬಂದಿರುವಂಥದ್ದು. ಆದರೂ ಕೂಡ 2 ತಿಂಗಳ ಕಾಲ ಅವ್ರು ಯಾಕೆ ದೂರು ಕೊಡಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಮತ್ತು ಆ ಆಡಿಯೋದಲ್ಲಿ ಬಳಸುವಂಥ ಸೋಮ, ಭರತ ಮತ್ತು ಪರಪ್ನಗರದ ಕೆಲವು ಹುಡುಗರು ಮತ್ತು ಕಲಾಸಿಪಾಳ್ಯದ ಕೆಲವರು ಹೆಸರುಗಳೆಲ್ಲ ಹೇಳಿದ್ದಾರೆ. ಅವರೆಲ್ಲ ಯಾರು ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡ್ತಾ ಇರುವಂಥದ್ದು. ಈಗಿನ್ನೂ ಪ್ರಾಥಮಿಕ ಹಂತದಲ್ಲಿರೋದ್ರಿಂದ ಆ ಆಡಿಯೋದಲ್ಲಿರೋದೆಲ್ಲವೂ ನಿಜವಾ ಇಲ್ವಾ ಅನ್ನೋದು ಕೂಡ ತಿಳಿಬೇಕಾಗಿದೆ. ಅದ್ರ ಜೊತೆಗೆ ರಾಜಕೀಯ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ಬೆಂಗಳೂರಿಗೆ ಒಬ್ಬ ನಾಯಕನಿಗೆ ಅದು ನಂಟಿದೆ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈಗ ಪೊಲೀಸರ ತನಿಖೆ ಇನ್ನೂ ಪ್ರಾಥಮಿಕ ಹಂತದಲ್ಲಿರೋದ್ರಿಂದ ಇನ್ನೂ ಕೂಡ ಸ್ಪಷ್ಟತೆ ಸಿಗಬೇಕಾಗುತ್ತೆ. ಮತ್ತು ಆಡಿಯೋದಲ್ಲಿ ಮಹಿಳೆ ಹೇಳಿರುವಂಥದ್ದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಇನ್ನಷ್ಟೇ ಅದು ಪೂರಕವಾದ ಅಂಶಗಳ ಸಿಕ್ಕ ನಂತರವಷ್ಟೇ ಪೊಲೀಸರು ಮುಂದಿನ ಹಂತದ ತನಿಖೆ ಕೈಗೊಳ್ಳಲಿದ್ದಾರೆ. ಮಮತಾ, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜೇಂದ್ರ ಹತ್ಯೆಗೆ ಸುಪಾರಿ ಕೊಟ್ಟಿರುವಂತಹ ವಿಚಾರ ನಾನಾ ರೀತಿಯ ಆ್ಯಂಗಲ್ನಲ್ಲಿ ಚರ್ಚೆ ಆಗ್ತಾ ಇದೆ. CM ಸಿದ್ದರಾಮಯ್ಯ ಜೊತೆಗೆ ರಾಜಣ್ಣ ಕ್ಲೋಸ್ ಆಗಿರೋದಕ್ಕೆ ರಾಜೇಂದ್ರ ಟಾರ್ಗೆಟ್ ಆದರೂ ಅವರ ಹತ್ಯೆಗೆ ಪ್ಲಾನ್ ಆಗಿತ್ತು ಅನ್ನುವಂತಹ ಮಾತುಗಳು, ಪ್ರಭಾವಿ ನಾಯಕನ ಕೈವಾಡವಿದೆ ಅನ್ನುವಂತಹ ಮಾತುಗಳು. ಇದರ ನಡುವೆ ಆಡಿಯೋ ಈಗ ಸ್ಫೋಟವಾಗಿದೆ. ನೋಡೋಣ ಈ ತನಿಖೆ, ಈ ಆಡಿಯೋ ಯಾರ್ಯಾರಿಗೆ ಸುತ್ತಕೊಳ್ಳುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ.